ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಏಪ್ರಿಲ್ ತಿಂಗಳ 11ನೇ ತಾರೀಕಿನ ಶುಕ್ರವಾರದ ದೇವರ ವಾಕ್ಯವು ರಾಣಿಯ ಉಡುಗೊರೆ. ತರ್ಷೀಷಿನ ಮತ್ತು ದ್ವೀಪಗಳ ರಾಜರು ಕಾಣಿಕೆಗಳನ್ನು ತರುವರು. ಶೇಬಾ ಮತ್ತು ಸೇಬಾದ ರಾಜರು ಕಾಣಿಕೆಗಳನ್ನು ಅರ್ಪಿಸುವರು. ಕೀರ್ತನೆಗಳು 72:10. ದಕ್ಷಿಣದ ರಾಣಿ ಎಂದು ಕರೆಯಲ್ಪಡುವ ಶೇಬಾದ ರಾಣಿಯು ರಾಜನಾದ ಸಾಲೊಮೋನನ ಬುದ್ಧಿವಂತಿಕೆಯನ್ನು ಕೇಳಲು ಬಹಳ ದೂರ ಪ್ರಯಾಣಿಸಿದಳು. ಅವಳು ತನ್ನೊಂದಿಗೆ 120 ತಲಾಂತು ಚಿನ್ನ, ಅಪಾರ ಪ್ರಮಾಣದ ಸುಗಂಧ ದ್ರವ್ಯಗಳು ಮತ್ತು ಅಮೂಲ್ಯ ಕಲ್ಲುಗಳನ್ನು ತಂದಳು. ಈ ಉಡುಗೊರೆಗಳು ಪ್ರಾಚೀನ ಜಗತ್ತಿನಲ್ಲಿ ಹೆಚ್ಚು ಮೌಲ್ಯಯುತವಾಗಿದ್ದವು ಮತ್ತು ಸೊಲೊಮೋನನಿಗೆ ಸಂತೋಷವನ್ನು ತಂದವು. ಪ್ರತಿಯಾಗಿ ಸೊಲೊಮೋನನು ಅವಳ ಎಲ್ಲ ಪ್ರಶ್ನೆಗಳಿಗೆ ದೈವಿಕ ಜ್ಞಾನದಿಂದ ಉತ್ತರಿಸಿದನು. ರಾಣಿಯು ಅವನ ಜ್ಞಾನ ಮತ್ತು ಅವನ ರಾಜ್ಯದ ಸಮೃದ್ಧಿಯನ್ನು ನೋಡಿ ಆಶ್ಚರ್ಯಚಕಿತಳಾದಳು. ಆದರೆ ಯೇಸು ಅವಳ ಬಗ್ಗೆ ಮಾತನಾಡುತ್ತಾ ಹೀಗೆ ಹೇಳಿದನು: ದಕ್ಷಿಣದ ರಾಣಿಯು ನ್ಯಾಯ ತೀರ್ಪಿನಲ್ಲಿ ಈ ಪೀಳಿಗೆಯೊಂದಿಗೆ ಎದ್ದು ನಿಂತು ಇದನ್ನು ಖಂಡಿಸುವಳು. ಯಾಕೆಂದರೆ ಅವಳು ಸೊಲೊಮೋನನ ಜ್ಞಾನವನ್ನು ಕೇಳಲು ಭೂಮಿಯ ಕಟ್ಟ ಕಡೆಯಿಂದ ಬಂದಳು. ಈಗೋ ಸೊಲೊಮೋನನಿಗಿಂತ ದೊಡ್ಡವನು ಇಲ್ಲಿದ್ದಾನೆ. ಮತ್ತಾಯ 12:42. ಸೊಲೊಮೋನನ ಜ್ಞಾನವು ಐಹಿಕ ಜ್ಞಾನವಾಗಿದ್ದು ರಾಜ್ಯವನ್ನು ಆಳಲು ದೇವರು ಕೊಟ್ಟಿದ್ದನು. ಆದರೆ ಯೇಸುಕ್ರಿಸ್ತನ ಜ್ಞಾನವು ಅದಕ್ಕಿಂತಲೂ ಶ್ರೇಷ್ಠವಾದದ್ದು. ಶಾಶ್ವತ ಜೀವನಕ್ಕೆ ನಡೆಸುವ ಆಧ್ಯಾತ್ಮಿಕ ಜ್ಞಾನ. ಜ್ಞಾನ ಎಂದರೇನು? ಜ್ಞಾನವೆಂದರೆ ನಾವು ಪಡೆದ ಜ್ಞಾನವನ್ನು ಕೌಶಲ್ಯದಿಂದ ಅನ್ವಯಿಸುವುದಾಗಿದೆ. ಶಾಲೆಯಲ್ಲಿ ವಿದ್ಯಾರ್ಥಿಗಳು ಜ್ಞಾನವನ್ನು ಪಡೆಯುತ್ತಾರೆ, ಆದರೆ ಅದನ್ನು ಸರಿಯಾಗಿ ಅನ್ವಯಿಸುವವರು ಮಾತ್ರ ನಿಜವಾದ ಜ್ಞಾನಿಗಳು. ಆಧ್ಯಾತ್ಮಿಕ ಜ್ಞಾನ ಎಂದರೇನು? ಸತ್ಯವೇದವು ಹೇಳುತ್ತದೆ, ಯೆಹೋವನ ಭಯವೇ ಜ್ಞಾನದ ಮೂಲ. ಜ್ಞಾನೋಕ್ತಿಗಳು 1:7. ಲೌಕಿಕ ಜ್ಞಾನದಿಂದ ನಾವು ಜೀವನದಲ್ಲಿ ಯಶಸ್ವಿಯಾಗಬಹುದು. ಆಧ್ಯಾತ್ಮಿಕ ಜ್ಞಾನದಿಂದ ನಾವು ಕರ್ತನನ್ನು ಮೆಚ್ಚಿಸುತ್ತೇವೆ, ಪವಿತ್ರ ಜೀವನವನ್ನು ನಡೆಸುತ್ತೇವೆ ಮತ್ತು ಸ್ವರ್ಗವನ್ನು ಆನುವಂಶಿಕವಾಗಿ ಪಡೆಯುತ್ತೇವೆ. ದೇವರ ಜ್ಞಾನದ ಆಳವು ಅಳೆಯಲಾಗದು. ಓ, ದೇವರ ಜ್ಞಾನ ಮತ್ತು ತಿಳುವಳಿಕೆ ಎರಡರ ಐಶ್ವರ್ಯವು ಎಷ್ಟೋ ಆಳ. ರೋಮಾಪುರದವರಿಗೆ 11:33. ಯೇಸು ಭೂಮಿಯಲ್ಲಿದ್ದಾಗ ಜನರು ಆತನ ಜ್ಞಾನವನ್ನು ನೋಡಿ ಆಶ್ಚರ್ಯಚಕಿತರಾದರು. ಅವರು ಈ ಮನುಷ್ಯನಿಗೆ ಇಷ್ಟೊಂದು ಜ್ಞಾನ ಎಲ್ಲಿಂದ ಬಂತು ಎಂದು ಕೇಳಿದರು. ಮತ್ತಾಯ 13:54. ಅವರು 30ನೇ ವಯಸ್ಸಿನಲ್ಲಿ ದೀಕ್ಷಾಸ್ನಾನ ಪಡೆದಾಗ ಪವಿತ್ರಾತ್ಮವು ಪಾರಿವಾಳದಂತೆ ಅವರ ಮೇಲೆ ಇಳಿದು ದೈವಿಕ ಜ್ಞಾನ ಮತ್ತು ಬಹಿರಂಗಪಡಿಸುವಿಕೆಗಳಿಂದ ಅವರನ್ನು ತುಂಬಿಸಿತು. ಇದರ ಬಗ್ಗೆ ಪ್ರವಾದಿಯಾದ ಯೆಶಾಯನು ಹೀಗೆ ಮುಂತಿಳಿಸಿದನು: ಕರ್ತನ ಆತ್ಮವು ಆತನ ಮೇಲೆ ನೆಲೆಗೊಂಡಿರುವುದು, ಜ್ಞಾನ ಮತ್ತು ತಿಳುವಳಿಕೆಯ ಆತ್ಮ, ಸಲಹೆ ಮತ್ತು ಶಕ್ತಿಯ ಆತ್ಮ, ಜ್ಞಾನ ಮತ್ತು ಕರ್ತನ ಭಯದ ಆತ್ಮ. ಯೆಶಾಯ 11:2. ದೇವರ ಮಕ್ಕಳೇ, ಕರ್ತನನ್ನು ಜ್ಞಾನಕ್ಕಾಗಿ ಬೇಡಿಕೊಳ್ಳಿರಿ, ಆಗ ಆತನು ಅದನ್ನು ನಿಮಗೆ ಖಂಡಿತವಾಗಿಯೂ ಕೊಡುವನು. ಸತ್ಯವೇದವು ಹೇಳುತ್ತದೆ, ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನದ ಕೊರತೆ ಇದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಯಾಕೋಬ 1:5. ಮತ್ತಷ್ಟು ಹೆಚ್ಚಿನ ಧ್ಯಾನಕ್ಕಾಗಿ ಕರೆಯಲ್ಪಟ್ಟವರಿಗೆ ಕ್ರಿಸ್ತನು ದೇವರ ಶಕ್ತಿಯು ದೇವರ ಜ್ಞಾನವೂ ಆಗಿದ್ದಾನೆ.
1 ಕೊರಿಂಥದವರಿಗೆ 1:24. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.